ஆமாம். ನಿರ್ಮಿಸಲಾಗಿರುವ 35 ಟಿಎನ್ಎ ಕಟ್ಟಡಗಳು ಅನಧಿಕೃತವಾಗಿ ನಿರ್ಮಾಣಗೊಂಡಿರುವುದನ್ನು ಒಳಗೊಂಡಿರುವುದರಿಂದ ಉಲ್ಲೇಖ 11ರ ಪ್ರಾಥಮಿಕ ಆದೇಶವನ್ನು ಸ್ವೀಕರಿಸಿ ಈ ಮೂಲಕ ರಾಯಚೂರು ಜಿಲ್ಲೆಯ ಹರಿಕೇರ ತಾಲೂಕಿನ ಶ್ರೀ ಕ್ಷೇತ್ರ ಜಗಟ್ಕಲ್ನಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ನಡುವೆ 30 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ, ಕುಂಭೋತ್ಸವ ಹಾಗೂ ಅಡ್ಡಪಲ್ಲಕ್ಕಿ ಮಹೋತ್ಸವಗಳು ಅದ್ದೂರಿಯಾಗಿ ಜರುಗಿದವು. ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಪೀಠದ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಸಾನ್ನಿಧ್ಯದಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ಭಕ್ತಿಭಾವದಿಂದ ನಡೆಯಿತು. ಅಡ್ಡಪಲ್ಲಕ್ಕಿ ಮೆರವಣಿಗೆಯಲ್ಲಿ 100 ಮಹಿಳೆಯರು ಕುಂಭ ಹೊತ್ತು ಭಾಗವಹಿಸಿದ್ದರು. ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮೆರುಗು ತಂದವು. ಗ್ರಾಮದ ಹೊರವಲಯದಿಂದ ವೇದಿಕೆಯವರೆಗೆ ಭಕ್ತರ ಸಂಭ್ರಮದ ನಡುವೆ ಮೆರವಣಿಗೆ ನಡೆಯಿತು. ನಂತರ ಜಗದ್ಗುರುಗಳ ಹಾಗೂ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ 30 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ನೆರವೇರಿಸಲಾಯಿತು. ಬಡ ಕುಟುಂಬಗಳ ಆರ್ಥಿಕ ಹೊರೆ ಕಡಿಮೆ ಮಾಡಲು ಈ ಸಾಮೂಹಿಕ ವಿವಾಹವನ್ನು ಆಯೋಜಿಸಲಾಗಿತ್ತು. ವಿವಾಹಗೊಂಡ ಜೋಡಿಗಳಿಗೆ ತಾಳಿ ಬಟ್ಟೆ ಮತ್ತು ಕಾಲುಂಗ್ರಗಳನ್ನು ಉಚಿತವಾಗಿ ನೀಡಲಾಗಿದ್ದು ಶ್ರೀಗಳು ಆಶೀರ್ವಾದಿಸಿದರು. ಈ ಒಂದು ಉಚಿತ ಸಾಮೂಹಿಕ ವಿವಾಹಕ್ಕೆ ಗಣ್ಯಮಾನ್ಯರನ್ನ ಶ್ರೀ ಕರೆಂಬಾಜಿ ನಾಯಕ್ ಶಾಸಕರು ದೇವರ ವೀರಸೇನ ಮಹಾಸಭಾದ ಅಧ್ಯಕ್ಷರು ಆದನಗೌಡ ಪಾಟೀಲ್ ಆಲ್ಕೋಡ್ರವರು, ಸಿದ್ದಣ್ಣವರು, ಜಾಗಟ್ಕಲ್ ಗ್ರಾಮದ ಎಲ್ಲ ಸಕಲ ಸದ್ಭಕ್ತಿಗಳನ್ನ, ಶರಣ ಶರಣೀಯರನ್ನ, ನೂತನ ವಧುವರರನ್ನ, ಜಾಗಟ್ಕಲ್ ಗ್ರಾಮದ ಆರಾಧ್ಯ ದೈವ ಶ್ರೀ ಬೆಟ್ಟದ
ಚರಮೂರ್ತಿಗಳ ಪಾದಗಳಿಗೆ ಪಡಮಟ್ಟು ಹಾಗೂ ಎಲ್ಲ ಗಣ್ಯ ಮಾನ್ಯರಿಗೆ ವಂದಿಸುತ್ತಾ ಇಂತಹ ವೈಭವೋಪೇತ ಜೀವನ ವಹಿಸಿರುವ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಚರಣ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ. ವಾಸದಾಧೀಶ್ವರ ಶ್ರೀ 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗತ್ಪಾದರ ಸನ್ನಿಧಿಯವರ ಅಡ್ಡಪಲ್ಲಕ್ಕಿ ಮಹೋತ್ಸವ, ಶ್ರೀ ರಾಜೋಟೇಶ್ವರ ಸಾಂಸ್ಕೃತಿಕ ಭವನ ಉದ್ಘಾಟನೆ ಮತ್ತು ಕುಂಭೋತ್ಸವ ಆಗಮಕ್ಕೆ ಬಂದರು. ಮುಂದೆ ಅಣ್ಣನಾದಂತ ಶ್ರೀ ಸೋಮಶಂಕರಯ್ಯ ಪತಾತ್ನವರು ತಮ್ಮ ಪ್ರಯಾಣವನ್ನು ಮುಂದುವರಿಸಿ ಮಾನವಿಯಲ್ಲಿ ನೆಲೆ ನಿಂತರು. ವಿಧ್ವಸ್ತ ಪಾಪಂ ರಜಂ ಕಾಲಾಗ್ನಿ ರುದ್ರಾದಿಭಿ ಪ್ರಖ್ಯಾತೋಪನಿಷಬ್ದರದ್ಯವಸಿತಂ ವಿಧ್ವಸ್ತ ಪಾಪಂ ರಜಂ ಭಸ್ಮೀತಿ ರುದ್ರಾಣಿ ರಮಣ ಪ್ರಿಯಂ ಸದಮಿದಂ ಪುರುಷಾಸನಮಂಜ ಓಂ ಸೋಮದೇವ ಪಾರ್ವತೇಶ್ವರ ಮಹಾದೇವ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಶ್ರೀ ಬೆಟ್ಟದ ಬಸವೇಶ್ವರ ಮಹಾರಾಜ್ ಕಿ ಶರವೃಂದವಂದ್ಯಾಯ ಮಂಗಲಂ ವರಚರಣಿ. ಮಠದ ಶ್ರೀಗಳವರು ಸಾಮೂಹಿಕ ವಿವಾಹ ಸಮಾರಂಭವನ್ನು ಸಂಘಟಿಸುವುದರ ಮೂಲಕ ತಮ್ಮ ಸಾಮಾಜಿಕ ಕಳಕಳಿಯನ್ನು ಮತ್ತು ಧರ್ಮ ಬದ್ಧತೆಯನ್ನು ಅವರು ಇಲ್ಲಿ ತೋರಿಸಿದ್ದನ್ನು ನೋಡಿ ರಂಭಾಪುರಿ ಜಗದ್ಗುರುಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಈಗಾಗಲೇ ಈ ಸಮಾರಂಭವನ್ನು ಉದ್ದೇಶಿಸಿ ಶಾಸಕರು, ಅನೇಕ ಗಣ್ಯರು, ಮಾಜಿ ಸಚಿವರು, ನಮ್ಮೆಲ್ಲ ಮಠಾಧೀಶರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಸಮಯ ಮೀರಿ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹೆಚ್ಚು ಹೇಳಿದರೆ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಕೇವಲ ಒಂದು 5 ನಿಮಿಷದಲ್ಲಿ ಈ ಜವಾಬ್ದಾರಿಯ ಸ್ಥಾನದಿಂದ ಕೆಲವು ವಿಚಾರಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳುವಂಥ ಅಪೇಕ್ಷೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ವೈಟ್ ಪೇಪರ್ ಸರ್, ವೈಟ್ ಪೇಪರ್ ನಾವು ನೆಕ್ಸ್ಟ್ ಕಟ್ಲಕ್ಕೆ PDF ಹಾಕ್ತಾರೆ ನಮ್ಮ ಮೊಬೈಲ್ ಹೊರಗಡೆ ತಗೊಂಡು ಬರ್ಬೇಕು ನಾವು. ಮಹಾನಗರ ಪಾಲಿಕೆಯಲ್ಲಿ ಮಧ್ಯವರ್ತಿಗಳ ಮೂಲಕ ಅಧಿಕಾರಿಗಳಿಂದ ಕೆಲಸ ಮಾಡಿಸಿಕೊಳ್ಳುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪಾಲಿಕೆ ಆಯುಕ್ತ ಮೊಹಪಾತ್ರ ಎಚ್ಚರಿಕೆ ನೀಡಿದ್ದಾರೆ. ಮಹಾನಗರ ಪಾಲಿಕೆಯ 2026-27ನೇ ಸಾಲಿನ ಬಜೆಟ್ ಪೂರ್ವ ಮಹತ್ವ ಸಭೆಯಲ್ಲಿ ಹಾಗೂ ವಿಕಲಚೇತನರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಂದ ಅಭಿಪ್ರಾಯ ಸಂಗ್ರಹಿಸುವ ಸಂದರ್ಭದಲ್ಲಿ ಅವರು ಈ ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಮಾತನಾಡಿದ ವಿಕಲಚೇತನರೊಬ್ಬರು, ಪಾಲಿಕೆಯಲ್ಲಿ ಯಾವುದೇ ಕೆಲಸ ನಡೆಯಬೇಕಾದರೆ ಮಧ್ಯವರ್ತಿಗಳ ಮೂಲಕವೇ ಹೋಗಬೇಕಾಗುತ್ತದೆ. ನೇರವಾಗಿ ಅರ್ಜಿ ಸಲ್ಲಿಸಿದರೆ ಅಧಿಕಾರಿಗಳು ತಿರಸ್ಕರಿಸುತ್ತಾರೆ ಎಂದು ಆರೋಪಿಸಿದರು. ಈ ಕುರಿತು ತೀವ್ರವಾಗಿ ಪ್ರತಿಕ್ರಿಯಿಸಿದ ಆಯುಕ್ತ ಮಹಾಪಾತ್ರ, ಮಧ್ಯವರ್ತಿಗಳ ಮೂಲಕ ಕೆಲಸ ನಡೆಯುತ್ತಿದೆ ಎಂಬುದು ಸಾಬೀತಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ವಜಾಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮಧ್ಯವರ್ತಿ ಮೂಲಕ ಹಣ ನೀಡುವುದು ಅಥವಾ ಲಂಚ ಪಡೆಯುವುದು ಅಪರಾಧವಾಗಿದ್ದು, ಈ ಪ್ರಕರಣದಲ್ಲಿ ಹಣ ಕೊಟ್ಟವರಿಗೂ ಹಾಗೂ ಪಡೆದವರಿಗೂ ವಿರುದ್ಧ ಪ್ರಕರಣ ದಾಖಲಿಸಲಾಗುತ್ತದೆ ಎಂದು ಹೇಳಿದರು. ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳಿಗೆ ಪ್ರೋತ್ಸಾಹ ನೀಡಬಾರದು ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದರು. ಇನ್ನು ಬಜೆಟ್ ಪೂರ್ವ ಸಭೆಯಲ್ಲಿ ನಗರದಲ್ಲಿ ಚರಂಡಿಗಳ ಸ್ವಚ್ಛತೆ, ಸೌಂದರೀಕರಣ ಹಾಗೂ ಬಡವರಿಗೆ ಆಶ್ರಯ ಮನೆ ವಿತರಣೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಅರ್ಜಿ ಕೊಟ್ಟಿದ್ದೀನಿ, ಅದಕ್ಕೆ ರಿವ್ಯೂ ಮಾಡಿದ ನಂತರ ಎಲ್ಲ ಹೊಲಸು ನೀರು ಬರಕತ್ತೆ ಮೀಟಿಂಗ್ ಪಾಠನ ಆ ಪೈಪ್ ಲೈನ್ ಚೇಂಜ್ ಮಾಡ್ಬೇಕು. ಈಗ ಸೆಕೆಂಡ್ ಇನ್ನೊಂದು ಏನಂತ ಹನುಮಂಟಾಗಿ ನಿಲ್ಕೊಂಡು ಎಲ್ಲರೂ ಹೋಗೋ ದಾರಿಯಲ್ಲಿ ಅಲ್ಲೇ ಕೂತ್ಕೊಡ್ತಾರೆ ರೋಡ್ಗೆ. ಸೆಕೆಂಡ್ 2 ಕಾಲ ಮುಂದೆ ಇದ್ದಲ್ಲ ಕಲ್ಯಾಣ ಮಂಟಪ ಆಗಲಿ, ಬ್ರೇಕರಿ ಆಗಲಿ, ಅವೆಲ್ಲ ಯೂಸ್ ಮಾಡಿದ ಮಟೀರಿಯಲ್ಸ್ ಪಬ್ಲಿಕ್ ಸ್ವಲ್ಪ ಅಲ್ಲಿ ಮುಂದೆ ರೋಡಿಗೆ ಹಾಕ್ತಾರೆ.
ಅಲ್ಲಿ ಸ್ಕೂಲ್ಸ್ ಎಲ್ಲ ಗಟ್ಟಿ ಇದೆ ಸರ್, ಹೋಗಿ ತರಲಿಕ್ಕೆ ಆಗಲ್ಲ. ಈ ಸಮಸ್ಯೆ ನಾನು ಆಲ್ರೆಡಿ 3 ದಿನಗಳಲ್ಲಿ ತಮಗೆ ನೋಟಿಸ್ ತಂದಿದ್ದೀನಿ. ಇದುವರೆಗೆ ಯಾರು ಸಮಸ್ಯೆನೂ ಬಗೆಹರಿಸಿಲ್ಲ. ದಯವಿಟ್ಟು ಇದೊಂದು ನನಗೆ ಸಮಸ್ಯೆಯನ್ನು ಬಗೆಹರಿಸಬೇಕು ವಿಚಾರ ಮಾಡ್ತೇನೆ. ಆಮೇಲೆ ಯುಟಿಲಿಟಿ ಪೈಪ್ಲೈನ್ಸ್ ಎಲ್ಲ ದುರಸ್ತಿಯಲ್ಲಿದೆ. ಅದು ಸೇಮ್ ಅದು ವಾಟರ್ ಸಿಟಿ ವಾಟರ್ನು ಮಿಕ್ಸ್ ಆಗ್ತಾ ಇದೆ ಸರ್ ಕುಡಿಯೋ ನೀರಿನಲ್ಲಿ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಸರ್. ಮತ್ತೆ ಇನ್ನೊಂದು ಸರ್, ನಮ್ದು ಕಾನ್ವೆಂಟ್ ಸ್ಕೂಲ್ ರೋಡ್ ಐತಲ್ರಿ, ಈಗ ಅದು NH ಐತೆ, ಅದಕ್ಕೆ ಸ್ವಲ್ಪ ಸರ್ವಿಸ್ ರೋಡ್ ಏನಾದರೂ ಪ್ರೊವೈಡ್ ಮಾಡಿದ್ರೆ ಒಳ್ಳೇದಿರ್ತದೆ. ಇಲ್ಲಾಂದರೆ ಸಿಗ್ನಲ್ಸ್ ಹಾಕಿದ್ರೂ ಒಳ್ಳೇದಿರ್ತದೆ. ಯಾಕಂದರೆ ಅಲ್ಲಿ ಈಗ ನೋಡ್ರಿ ಸರ್, ಈ ರೇಡಿಯೋ ಸ್ಟೇಷನ್ಗಳಿಂದ ನಮ್ಮದು RTO ಸರ್ಕಲ್ ಟು ಅಪ್ ಟು ಗಂಜ್ ಆಕ್ಸಿಡೆಂಟ್ಸ್ ಮ್ಯಾಕ್ಸಿಮಮ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ರೋಡ್ಗೆ ಏನಾದರೂ ಸರ್ವಿಸ್ ರೋಡ್ ಪ್ರೊವೈಡ್ ಆದಾಗ, ಇಲ್ಲಾಂದರೆ ಸಿಗ್ನಲ್ಸ್, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಸರ್. ಥ್ಯಾಂಕ್ ಯು. ಬಿಡಿದ್ದಾವೆ ಸರ್, ಅವು ಎಲ್ಲ ಸರ್ವೆ ಮಾಡಿ ಕಲೆಕ್ಟ್ ಮಾಡ್ಕೊಬಿಟ್ಟು ಅದಕ್ಕೆ ಏನು ಡೆವಲಪ್ಮೆಂಟ್ ಮಾಡೋದಕ್ಕೆ ಮಾಡಿಸಿದ್ವಿ. 4 ಕಡೆ ಅಲ್ಲಿ ಏನಂತಂದ್ರೆ ಸುಸಜ್ಜಿತವಾದ ತರಕಾರಿ ಮಾರುಕಟ್ಟೆ, ಹಣ್ಣಿನ ಮಾರುಕಟ್ಟೆ, ಫಿಶ್ ಮಾರುಕಟ್ಟೆ, ಮಟನ್ ಮಾರುಕಟ್ಟೆ. ಇನ್ನು ನಮ್ಮ ಸಹೋದರ ಹೇಳಿದಂಗೆ ಏನಂತಂದ್ರೆ ಒಂದು 100-150 ಅಂಗಡಿಗಳು. ಯಾಕಂತಂದ್ರೆ ಬಹಳಷ್ಟು ಬೆಳೆದಿದೆ ನಗರ. ಅದರಲ್ಲಿ ಏನಂತಂದ್ರೆ ಎಲ್ಲಿ ಬೇಕಲ್ಲಿ ಕೂತು ಮಾರಾಟ ಮಾಡ್ತಾ ಇದ್ದಾರ. ಅವ್ರಿಗೇನಂತಂದ್ರೆ ಮಹಾನಗರ ಪಾಲಿಕೆಯಿಂದ ಒಂದು ವ್ಯವಸ್ಥಿತ ರೀತಿ ಆಗ್ಬೇಕಂತೇಳಿ ನನ್ನ ಅಭಿಪ್ರಾಯ. ಇನ್ನೊಂದು ತಮ್ಗೆ ಗೊತ್ತಿದೆ, ಈ ರಾಯಚೂರಿನಲ್ಲಿ ಶೌಚಾಲಯಗಳೇ ಇಲ್ಲ. ಯಾವುದೇ ರಸ್ತೆಗೆ ಹೋಗಿದ್ವಿ, ಸ್ಟೇಷನ್ ಹೇಳಿದ್ರೆ ಸ್ಟೇಷನ್ ನಿಂದ ಮಾರ್ಕೆಟ್ಗೆ ಬರ್ಬೇಕಂತಂದ್ರೆ ಅಲ್ಲಿಂದ ಅಲ್ಲಿ ತನಕ ಎಲ್ಲಿ ಶೌಚಾಲಯಗಳಿಲ್ಲ. ಸ್ಟೇಷನ್ ನಿಂದ ಅಂಬೇಡ್ಕರ್ ಸರ್ಕಲ್ ಬಂದ್ರೆ ಒಂದು ಶೌಚಾಲಯ ಇಲ್ಲ. ಅಂಬೇಡ್ಕರ್ ಸರ್ಕಲ್ ನಿಂದ ಮಹಾನಗರ ಪಾಲಿಕೆ ಜೋನಲ್ ಆಫೀಸ್ ಬಂದ್ರೆ ಒಂದು ಶೌಚಾಲಯ ಇಲ್ಲ. ಹಾಗಾಗಿ ಸುಮಾರು ತಾವು ಹೇಳಿದಂಗೆ ಏನಂದ್ರೆ 2.5 ಕೋಟಿಯಲ್ಲಿ ಯಾವುದೋ ಒಂದು ಕಂಪನಿಗೆ ನಾವು ಕೊಡ್ತಾ ಇದ್ದೀವಿ ಇದು ಟಾಯ್ಲೆಟ್ ಅಂತ ಹೇಳಿದಿರಲ್ಲ. ಅದಕ್ಕೇನಂತಂದ್ರೆ ಸೆಕ್ಷನ್ ಈಚ್ ಕ್ಲಾಸ್ ಅಂತ ಮಾಡ್ಕೊಂಡು ಕೆಪಾಸಿಟಿ ಈಗ ಬಂದು 175 ಇದೆ ಚಿಲ್ಡ್ರನ್ಸ್. ನೀವು ಇದನ್ನು ಮಾಡಿದ್ರೆ ಅಲ್ಲಿ ಖಂಡಿತವಾಗ್ಲೂ 500 ಕೆಪಾಸಿಟಿ ಮಾಡ್ಬೋದು. ಈಚ್ ಸೆಕ್ಷನ್ ಮಾಡ್ಕೊಂಡು ದಯವಿಟ್ಟು ನೀವು ಪರಿಶೀಲನೆ ಮಾಡಿಬಿಟ್ಟು ಅದು ಮಾಡ್ಬೋದು. ಆಯವ್ಯಯದಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಕನಿಷ್ಠ ಪಕ್ಷ ಒಂದು 20 ಕೋಟಿ ಅನುದಾನ ಮೀಸಲಿಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಸರ್. ಯಾಕಂತಂದ್ರೆ ಸುಮಾರು ವರ್ಷಗಳಾದ್ರೂ ಸರ್, ಈಗ ನಾನು ಒಂದು 7-8 ವರ್ಷದಿಂದ ಸತತವಾಗಿ ವೈಂಡಿಂಗ್ ಝೋನ್ಗಳ ನಿರ್ಮಾಣ ಮಾಡ್ಬೇಕಂತೇಳಿ ಎಲ್ಲರಿಗೆ ಮನವಿಗಳನ್ನ ಕೊಡ್ತಾ ಬಂದಿದೆ. ಆದ್ರೆ ಇನ್ನೋರಿ ಯಾವ್ದು ಕೂಡ ವೈಂಡಿಂಗ್ ಝೋನ್ ಆಗ್ಲಿಲ್ಲ. ಮೊನ್ನೆ ಒಂದು ನೀವು ಮಾಡಿದ್ರೆ ಸರ್, ಅದನ್ನ ಅಬ್ಜೆಕ್ಷನ್ ಆಯ್ತು. ಅಬ್ಜೆಕ್ಷನ್ ಆಗ ಕಾರಣಕ್ಕೆ ನಿಂತದ. ಈಗ ಬಹಳಷ್ಟು ಕಡೆ ಜಾಗಗಳು ಅದಾವ ಸರ್, ಆದ್ರೆ ಪೂರ್ತಿ ನಮಗೆ ಬೇಕಾದಷ್ಟು ಜಾಗ ಇಲ್ಲ ಸರ್. ನಗರಸಭೆ ಜಾಗಗಳೆಲ್ಲ ಒತ್ತುವರಿ ಆಗಿದಾವೆ ಸರ್. ನಾವು ನೋಡಿದ್ರಾಗ ಸಣ್ಣಗರ ನಾವು ನೋಡಿದ್ವಿ ಸರ್, ನಗರಸಭೆ ಕಾಂಪೌಂಡ್ ಇರ್ತಿತ್ತು, ಅದ್ರಲ್ಲೆಲ್ಲ ಮನೆಗಳಾಗ್ಬಿಟ್ಟು ಸರ್. ಹೆಂಗಾಗ್ಯದ ಸರ್ ಗೊತ್ತಾಗ್ಲಿಲ್ಲ. ಕಮಾಲ್ ಈ ಮುನ್ಸಿಪಾಲಿಟಿ ದಯಮಾಡಿ ಮುನ್ಸಿಪಾಲಿಟಿ ಮೀಸಲಿರುವಂತ ಜಾಗಗಳೆಲ್ಲ ಎಲ್ಲೆಲ್ಲ ಸರ್ ಅಧಿಕೃತ ಮನೆಗಳನ್ನ ಡಿಮಾಲಿಷ್ ಮಾಡಿ ನಮಗ ವೈಂಡಿಂಗ್ ಝೋನ್ ಗಳ ಮಾಡ್ಕೊಡ್ಬೇಕು. ಯಾಕಂದ್ರೆ ಐತಿಹಾಸಿಕ ವೈಂಡಿಂಗ್ ಝೋನ್ ಮಾಡಕ ಜಾಗ ಸರ್. ಗೋಲ್ ಮಾರ್ಕೆಟ್ ಅಂತ ನಾವು ಸಣ್ಣ ಇರುವಾಗ ಗೋಲ್ ಮಾರ್ಕೆಟ್ ಬಹಳ ದೊಡ್ಡ ಜಾಗ ಸರ್. ಎಸ್ ಮಾರಪ್ಪ ಸಾಹೇಬ್ರು ಇರುವಾಗ ಸರ್ ಆ ಗೋಲ್ ಮಾರ್ಕೆಟ್ ನಮ್ದು ಕರ್ನಾಟಕ ರೈತ ಸಂಘದ 8ನೇ ರಾಜ್ಯ ಸಮ್ಮೇಳನ ಮಾರ್ಚ್ 30 ಮತ್ತು 31ರಂದು ನಗರದ ಅಯ್ಯಪ್ಪ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ DH ಪೂಜಾರ ತಿಳಿಸಿದ್ದಾರೆ. ಈ ಸಮ್ಮೇಳನದಲ್ಲಿ ಕೃಷಿ ಕ್ಷೇತ್ರದ ಸಮಸ್ಯೆಗಳು, ಅಮೆರಿಕದೊಂದಿಗೆ ನಡೆದ ವ್ಯಾಪಾರ ಒಪ್ಪಂದ ಹಾಗೂ ರೈತರ ಭೂಮಿ ಸಂಬಂಧಿಸಿದ ವಿಷಯಗಳ ಬಗ್ಗೆ ಸವಿಸ್ತಾರ ಚರ್ಚೆ ನಡೆಯಲಿದೆ ಎಂದು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಪೊರೇಟರ್ ಪರವಾದ ಕೃಷಿ ಕಾಯ್ದೆಗಳು ರದ್ದಾಗಬೇಕು ಮತ್ತು ಕೃಷಿ ಭೂಮಿ ರೈತರ ಕೈಯಲ್ಲೇ ಉಳಿಯಬೇಕು ಎಂಬ ಘೋಷಣೆಯೊಂದಿಗೆ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಅಮೆರಿಕದೊಂದಿಗೆ ಇತ್ತೀಚೆಗೆ ನಡೆದಿರುವ ವ್ಯಾಪಾರ ಒಪ್ಪಂದದಿಂದ ಭಾರತೀಯ ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಅಪಾಯ ಉಂಟಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಅಮೆರಿಕ ಸರ್ಕಾರ ತನ್ನ ದೇಶದ ಕೃಷಿಗೆ ಭಾರಿ ಸಬ್ಸಿಡಿ ನೀಡುತ್ತಿರುವುದರಿಂದ ಅಲ್ಲಿ ಉತ್ಪಾದನೆಯಾಗುವ ಗೋಧಿ, ಹೈನುಗಾರಿಕೆ ಸೇರಿದಂತೆ ಹಲವು ಕೃಷಿ ಉತ್ಪನ್ನಗಳು ಭಾರತೀಯ ಮಾರುಕಟ್ಟೆಗೆ ಬಂದರೆ ದೇಶದ ರೈತರ ಬದುಕಿಗೆ ದೊಡ್ಡ ಹೊಡೆತ ಬೀಳಲಿದೆ ಎಂದು ಹೇಳಿದರು. ಹಾಗಾಗಿ ಇಲ್ಲಿನ ಕೃಷಿ ಕ್ಷೇತ್ರ ಸಂಪೂರ್ಣ ದಿವಾಳಿ ಆಗ್ತದ ಮತ್ತು ಇಲ್ಲಿನ ಭೂಮಿ ಕೂಡ ರೈತರ ಭೂಮಿ, ರೈತರ ಕೈಲಿದ್ದಂಥ ಕೃಷಿ ಏನಿದೆಯಲ್ಲ ಅದು ಕಾರ್ಪೊರೇಟ್ ಕಂಪನಿ ಕೈಲಿ ಹೋಗ್ತದ. ಮತ್ತು ಅಮೆರಿಕದ ಒಪ್ಪಂದದಿಂದ ಬಹಳಷ್ಟು ಇಲ್ಲಿ ಮೆಕ್ಕೆಜೋಳ ನಾವು ಇನ್ನು ಮುಂದೆ ಬೆಳೆಯೋಕ್ಕಾಗಲ್ಲ, ಹತ್ತಿ ಕೂಡ ಬೆಳೆಯೋಕ್ಕಾಗಲ್ಲ, ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಆ ಒಂದು ವಿಷಯ 2 ದಿನ ಚರ್ಚೆ ಆಗ್ತದ.
ಜೊತೆಗೆ ಈ ದೇಶದಲ್ಲಿ ಏನು ಆರ್ಥಿಕತೆಗೆ ಸಂಬಂಧಪಟ್ಟಾಗ ಏನು ಸಮಸ್ಯೆಗಳಿದಾವ, ಯಾಕೆ ಇವತ್ತು ಆರ್ಥಿಕ ಮುಗ್ಗಟ್ಟು ಉಂಟಾಗ್ತಾ ಇದೆ, ಈ ಸಲದ ಬಜೆಟ್ ಬಜೆಟಿನ ಒಂದು ಸಂದರ್ಭದಲ್ಲಿ 14 ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಮತ್ತು 14 ಲಕ್ಷ ಕೋಟಿ ಬಡ್ಡಿ ಕಟ್ತಾ ಇದ್ದಾರೆ. ಮತ್ತು 2014ರಿಂದ 2026 ಈ ಒಂದು ಅವಧಿಯಲ್ಲಿ 2014ರಲ್ಲಿ 53 ಲಕ್ಷ ಕೋಟಿ ಸಾಲ ಇತ್ತು, ಇವತ್ತು 205 ಲಕ್ಷ ಕೋಟಿ ಸಾಲ ಆಗಿದೆ. ಇದು ನಮ್ಮೊಂದಿರ್ತಕ್ಕಂಥ ಒಂದು ರೀತಿ. ಇದರ ಜೊತೆಗೆ ಕೂಡ ರಾಜ್ಯ ಸರ್ಕಾರ ಕೂಡ ಸಾಲ 1 ಲಕ್ಷ 1.5 ಲಕ್ಷ ಕೋಟಿ ಸಾಲ ಮಾಡಿ ಇಲ್ಲಿನ ಬಜೆಟ್ನ ಒಂದು ಕೊರತೆಯನ್ನು ತುಂಬಿಸ್ತಕ್ಕಂಥದ್ದು ಹೇಳಿದೆ. ಹೆಚ್ಚು ಕಡಿಮೆ ಇಡೀ ದೇಶ ಮತ್ತು ರಾಜ್ಯ ಸಾಲದಲ್ಲಿ ಮುಳುಗಿದೆ. ಅದರಲ್ಲೇ ಕೃಷಿ ಮಾತ್ರ ದೊಡ್ಡ ಒಂದು ಆತಂಕನ ಎದುರಿಸ್ತಾ ಇದೆ. ಹಾಗಾಗಿ ಕೃಷಿಗೆ ಸಂಬಂಧಪಟ್ಟ ದೊಡ್ಡ ಮಟ್ಟದ ಹೋರಾಟಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಡೆಸಬೇಕಾಗ್ತದ. ಮತ್ತು ಜೊತೆಗೆ ಸ್ಥಳೀಯವಾಗಿ ನಾವು ಬಂದಾಗ ಇಲ್ಲಿ ತುಂಗಭದ್ರಾ ಜಲಾಶಯ ಏನಿದೆಯಲ್ಲ ಅದು ವಿಷಕಾರಿ ಆಗ್ತಾ ಇದೆ. ಆ ಒಂದು ಜಲಾಶಯ ಸುತ್ತಮುತ್ತಿರ್ತಕ್ಕಂಥ ಕಾರ್ಖಾನೆಗಳು ವಿಷ ತ್ಯಾಜ್ಯವನ್ನು ನೇರವಾಗಿ ತುಂಗಭದ್ರಾ ಜಲಾಶಯಕ್ಕೆ ಮತ್ತು ಅಲ್ಲಿ ಡ್ಯಾಮಿಗೆ ಬಿಡೋದ್ರಿಂದ ಆ ನೀರು ಕುಡಿಯೋದಕ್ಕೆ ಯೋಗ್ಯ ಇಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಸರ್ಟಿಫೈ ಮಾಡಿದೆ ಈಗಾಗಲೇ. ಹಾಗಾಗಿ ತುಂಗಭದ್ರಾ ಉಳಿಸ್ಬೇಕು ಮತ್ತು ಆ ಭಾಗದಲ್ಲಿ ಹಳ್ಳಿಗಳನ್ನು ಉಳಿಸ್ಬೇಕಂತಕ್ಕಂಥ ದೃಷ್ಟಿಯಿಂದ ಕೊಪ್ಪಳ ಭಾಗದಲ್ಲಿ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ಮತ್ತು ಪರಿಸರ ರಕ್ಷಣಾ ವೇದಿಕೆ ಜಂಟಿ ಕ್ರಿಯೆ ನೇತೃತ್ವದಲ್ಲಿ ಕಳೆದ 135 ದಿನದ ನಿರಂತರವಾಗಿ ಹೋರಾಟ ನಡೆದಿದೆ. ನಮ್ಮ ರೈತ ಸಂಘಟನೆ ಕೂಡ ಅದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಹಾಗಾಗಿ ಇವತ್ತು ಅಲ್ಲಿ ಸುಮಾರು 23-24 ದೊಡ್ಡ ಫ್ಯಾಕ್ಟರಿಗಳು, ಸಣ್ಣ ಸಣ್ಣ ಫ್ಯಾಕ್ಟರಿಗಳು ಒಂದು 100-150 ಇದ್ದಾವೆ. ಈಗ ಬರತಕ್ಕಂಥ ಬಳ್ಳೋಟ ಕಾರ್ಖಾನೆ 54,000 ಕೋಟಿ ವೆಚ್ಚಿದ್ದು ಅದೇನಾದ್ರು ಬಂತಂದ್ರೆ ತಮ್ಮ ಅದ್ಭುತ ಕಂಠದಿಂದ ರಾಯಚೂರಿನವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಈಗ ಗಣ್ಯಮಾನ್ಯರಿಗೆ ಪುಸ್ತಕ ನೀಡುವ ಮೂಲಕ ವಿಶ್ವ ಗ್ರಾಹಕರ ದಿನಾಚರಣೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸದರಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಎಚ್.ಎ. ಸಾತ್ವಿಕ್ ಸರ್, ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು. ಸರಿಯಾದ ಸಮಯದಲ್ಲಿ LPG ಗ್ಯಾಸ್ ದೊರಕುತ್ತದೆ ಅಂತ ಏನ್ ಹೇಳಿದ್ರು, ಇದರಿಂದ ನಮಗೂ ಒಂದು ಧೈರ್ಯ ಬಂದಂಗಾಯ್ತು. ಈಗ ಇದನ್ನ ಪತ್ರಿಕಾ ಹೆಡ್ಲೈನ್ಸ್ ಹಾಕ್ಬಿಟ್ರ ಅಂದ್ರ ಬುಕಿಂಗ್ ಮಾಡೋದು ಕಡಿಮೆ ಆಗ್ತದೆ ಅಂತ ಅನ್ಕೋತೀನಿ. ನಮ್ಮ ಇದೊಂದು ವಿಷಯ. ಎರಡನೇ ವಿಷಯ ಏನಂತಂದ್ರ ಬಹಳ ಮುಖ್ಯವಾದದ್ದು, ರಾಯಚೂರೊಳಗ ಸಾಕಷ್ಟು ಇದು ಗೋಬಿ ಮಂಚೂರಿ ಅಂಗಡಿ, ಬಜಿ ಅಂಗಡಿ ಸಾಕಷ್ಟು ಆಲ್ಮೋಸ್ಟ್ ಎಲ್ಲ ಒಂದೊಂದು ಏರಿಯಾದಾಗ ಕಮ್ಮಿ ಅಂದ್ರೂ ಒಂದು 20-30 ಅವ. ಅಲ್ಲಿ ಎಲ್ಲಾ ಅಂಗಡಿಗಳ ಮುಂದೂ ಕೂಡ ಇಷ್ಟು ಜನಜಂಗುಳಿ ಇರ್ತದಂದ್ರ ಅವ ಸಿಗ್ಲಿಕ್ಕೇನೆ ಸಾಧ್ಯ ಇಲ್ಲ, ಅಷ್ಟು ಇರ್ತದ. ನಾವು ಒಂದು ತಿಳ್ಕೋಬೇಕು ಇವ್ರೆ, ಏನಂತಂದ್ರ ಅದು ಏನ್ ಮಾಡ್ತಾರಲ್ಲ ಅದನ್ನ ಸರಿಯಾದ ಎಣ್ಣೆಯೊಳಗ ಮಾಡ್ತಾ ಇದ್ದಾನೇನಂತ. ನಾನು ಸುಮ್ಮನೆ ಹಂಗ ನಮ್ಮ ಏರಿಯಾದಾಗ ಏನ್ ಮಾಡ್ತಾ ಇದ್ರ ಅಂತ ನೋಡ್ಕೊಂಡು ಬರೋಣ ತಿಳ್ಕೊಂಡಿಲ್ಲ. ಅಂಗಡಿಗೆ ಹೋಗಿದ್ದೆ, ಅಲ್ಲಿ ಅವ ಬಜಿ ಕರಿತಾ ಇದ್ದ, ಅದು ಎಣ್ಣೆ ಆಲ್ಮೋಸ್ಟ್ ಕರ್ರಗಾಗಿ ಹೋಗ್ಬಿಟ್ಟಿತ್ತು. ಅಂತ ಎಣ್ಣೆಯೊಳಗೆ ಮತ್ತೆ ಬಜಿ ಕರ್ಲಿಕತ್ತಿದ್ದ. ನಮಗ ಒಂದ್ ಸ್ವಲ್ಪ ನಾವು ಗ್ರಾಹಕರಿಗೆ ಒಂದು ಒಳ್ಳೆಯ ಪದಾರ್ಥ ಕೊಡ್ಬೇಕನ್ನೋದು ಡ್ಯೂಟಿ ನಮ್ಮಲ್ಲಿ ಅಲ್ಲದ ಇವ್ರೆ.
ಒಬ್ಬ ಗ್ರಾಹಕ ನಮ್ಮಲ್ಲಿ ಬಜಿ ತಿನ್ಲಿಕ್ಕೆ ಬರ್ತಾನಂದ್ರ ಅವನ ಆರೋಗ್ಯ ಕಾಪಾಡೋದು ನಮ್ಮ ಕರ್ತವ್ಯ ಅಲ್ಲ. ಅದನ್ನು ಬಿಟ್ಟು ಇಲ್ಲ ನನಗ ಪ್ರಾಫಿಟ್ ಆಗಲಿ, ಅವನ ಆರೋಗ್ಯ ಹಾಳಾಗಿ ಹೋಗ್ಲಿ ಅಂತ ಅನ್ಕೊಂಡು ನಾವು ಅಂತ ಎಣ್ಣೆ ಒಳಗೆ ಬಜಿ ಕರೆದು ಕೊಟ್ಟಿವಂದ್ರೆ ಅವನ ಆರೋಗ್ಯ ಏನಾಗಬಾರ್ದು, ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕು. ಮತ್ತು ಅದೇ ರೀತಿ ನಾವೇನು ಪದೇ ಪದೇ ಅಲ್ಲಿ ಹೋಗಿ ಕ್ಯೂ ಹಚ್ತೀವಲ್ಲ, ನಮಗೂ ಬುದ್ಧಿ ಬೇಕು ಇವರೇ. ಮತ್ತೆ ಗ್ರಾಹಕರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವ ವಿಚಾರವಾಗಿ ಮತ್ತೊಬ್ಬ ಅತಿಥಿ ಉಪನ್ಯಾಸಕರು ಹಾಜರಿದ್ದಾರೆ. ಹಾಗಾಗಿ ನಾನು ಹೆಚ್ಚಾಗಿ ಈ ವಿಷಯವಾಗಿ ಹೇಳೋದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ ನಾವು ಇಷ್ಟೊಂದು ಅಚ್ಚುಕಟ್ಟಾಗಿ ಮತ್ತೆ ಉದ್ದೇಶವನ್ನ ಸರಿಯಾಗಿ ಈಡೇರಿಸುವ ಮೂಲಕ ಆಚರಣೆಯನ್ನ ಮಾಡಬೇಕು ಅಂತಂದ್ರೆ ಮಾನ್ಯ ಘನ ನ್ಯಾಯಾಧೀಶರ ಮಾರ್ಗದರ್ಶನ ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅಂಗನವಾಡಿ ಮತ್ತೆ ಕಾರ್ಯಕರ್ತೆಯರನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸೇರಿಸಿದ್ದಲ್ಲಿ ಈ ಒಂದು ಎಲ್ಲರಿಗೂ ಈ ವಿಚಾರವನ್ನ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅವರನ್ನ ನೀವು ಕರೆಸಿ ಅಂತಕ್ಕಂಥ ಮಾರ್ಗದರ್ಶನವನ್ನು ಈ ಒಂದು ಕಾರ್ಯಕ್ರಮಕ್ಕಿಂತ ಮುಂಚೆ ನನಗೆ ನಿರ್ದೇಶನ ನೀಡಿದ್ರು. ಅದೇ ರೀತಿಯಾಗಿ ಅಧ್ಯಕ್ಷರು ಸಹಿತ ಈ ಕಾರ್ಯಕ್ರಮವನ್ನ ಇನ್ನೂ ಹೆಚ್ಚಾಗಿ ಪಬ್ಲಿಸಿಟಿ ಸಿಗುವಂತೆ ಅಂದ್ರೆ ಹೆಚ್ಚಿನ ಜನಗೆ ಇದು ತಲುಪುವಂತೆ ನೀವು ಆಯೋಜನೆ ಮಾಡಿದಲ್ಲಿ ಇದರ ಸಾರ್ಥಕ ಒಂದು ಪರಿಣಾಮ ಸಿಗ್ತದೆ ಅಂತಕ್ಕಂಥದ್ದನ್ನ ಮಾತನ್ನು ಹೇಳಿದ್ರು. ಈಗ ನಾನು ಬಹುಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಇರೋದ್ರಿಂದ ಹೆಚ್ಚಾಗಿ ಈಗ ಬರ್ನಿಂಗ್ ಇಶ್ಯೂ ಇರತಕ್ಕಂಥದ್ದು ಎಲ್ ಪಿ ಜಿ ಸಿಲಿಂಡರ್ ವಿಷಯವಾಗಿ ಯಾಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಅವರು ಸಹಿತ ಗ್ರಾಹಕರು ಈಗ ಅತ್ಯಂತ ಒತ್ತಡದನ್ನ ಅನುಭವಿಸ್ತಿದ್ದಾರೆ. ಯಾವುದೇ ಒಂದು ಔಟ್ಲೆಟ್ಗಳಿಗೆ ಹೋಗ್ರಿ ಕ್ಯೂ ನಿಂತ್ಕೊಂಡಿದ್ದಾರೆ, 200-300 ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ಅಂದ್ರೆ ನಾವು ಸಮರ್ಪಕವಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೇನೋ ಅನ್ನೋ ಪ್ರಶ್ನೆ ನಮ್ಮಲ್ಲೇ ಮೂಡೋ ತರ ನಮಗೆ ಭಾವನೆಯನ್ನ ಮೂಡ್ತಾ ಇದೆ. ಆದ್ರೆ ಯಾರು ಪ್ಯಾನಿಕ್ ಆಗಬಾರ್ದು, ಯಾರು ಒತ್ತಡಕ್ಕೆ ಒಳಗಾಗಬಾರ್ದು ಅಂತ ನಾನು ಈ ಒಂದು ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಪ್ರತಿನಿತ್ಯ ಅಂದ್ರೆ ರಾಯಚೂರು ಜಿಲ್ಲೆಯಾದ್ಯಂತ ಗ್ರಾಹಕ ಅಂದ್ರೆ ಮನೆಗೆ ಬಳಸ್ತಕ್ಕಂಥ ಸಿಲಿಂಡರ್ಗಳು ಬುಕ್ ಆಗ್ತಿರ್ತಕ್ಕಂಥದ್ದು 6,000ರಿಂದ 8,000 ಈ ಒಂದು ಪ್ರತಿನಿತ್ಯ ಆಗ್ತಕ್ಕಂಥದ್ದು. ಈಗ ಒಮ್ಮೆಲೆ 12,000 13,000 ಆಗ್ತಿದೆ. ಯಾಕೆ ಅಂದ್ರೆ ಜನ ನಂಗೆ ನಾಳೆ ಸಿಗ್ತದೋ ಇಲ್ಲೋ, ಈಗ ಬುಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಮುಂದೆ ನನಗೆ ತೊಂದರೆಯಿಂದ ನಾನು ಬಾಧಿತನಾಗಲ್ಲ, ಒಂದು ಸಿಲಿಂಡರ್ ಎಕ್ಸ್ಟ್ರಾ ಇಟ್ಕೊಂಡ್ಬಿಡೋಣ ಅಂತಕ್ಕಂಥ ಒಂದು ಭಾವನೆ. ಹಾಗಾಗಿ ನಿಮಗೆ ಇನ್ನೊಂದ್ಸರಿ ನಾನು ಹೆಚ್ಚಿನ ಮಾಹಿತಿಯನ್ನು ಹೇಳಕ್ಕೆ ಏನು ಬಯಸ್ತೀನಿ ಅಂತಂದ್ರೆ, ನಮಗೆ ಸಿಲಿಂಡರ್ಗಳ ಕೊರತೆ ಇಲ್ಲ. ನಮ್ಮ ದೇಶದಲ್ಲೇನೆ ನಮ್ಮ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ, ಅದಾಗಿಯೂ ಸಹಿತ ನಾವು 30% LPG ಅನ್ನ ನಮ್ಮ ದೇಶದಲ್ಲೇ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಕೊರತೆ ಉಂಟಾಗಬೇಕಾಗಿರೋದು ಯಾವಾಗ 20-30 ದಿನ ಬೇರೆ ದೇಶಗಳಿಂದ ನಮಗೆ ಸಪ್ಲೈ ಆಗದೇ ಇದ್ರೆ. ಆದ್ರೆ ನಮ್ಗೆ ಅಂತ ಒಂದು ಅನಿವಾರ್ಯತೆ ಇನ್ನೂವರೆಗೂ ಎದುರಾಗಿಲ್ಲ. ಇನ್ನೊಂದು ಏನೋ ತೊಂದರೆ ಆಗ್ತಿದೆ, ಮುಂಚೆ ಎಲ್ಲರೂ ಬುಕ್ಕಿಂಗ್ ಮಾಡಿಬಿಡ್ತಿದ್ರು. ಹೇಗೆ ಮಿಸ್ ಕಾಲ್ ಕೊಡ್ತಿದ್ರಿ, ಬುಕ್ಕಿಂಗ್ ಆಗ್ಬಿಡ್ತಿತ್ತು. ಮೊಬೈಲಿಂದ ಒಂದು ನಿಮ್ಮ ಕಂಪ್ನಿದು ಒಂದು ನಂಬರ್ ಕೊಟ್ಟಿದ್ರು, ವಾಟ್ಸ್ಆಪ್ ನಂಬರ್, ಫೋನ್ ನಂಬರ್, ಅದಕ್ಕೆ ಮಿಸ್ ಕಾಲ್ ಮಾಡಿಬಿಟ್ರೆ ಕಂಪ್ನಿ ಬುಕ್ಕಿಂಗ್ ಆಗ್ಬಿಡ್ತಿತ್ತು. ಆದ್ರೆ ಈ ಬುಕ್ಕಿಂಗ್ ಆಗ್ತಿಲ್ಲ. ಯಾಕೆ? ಈ ಒಂದು ದ್ವಾರ ಬಾಗಿಲು ಹೊರಗೆ ಬರಕ್ಕೆ 2-3 ಜನಕ್ಕೆ ಬರೋಷ್ಟು ದ್ವಾರ ಬಾಗಿಲು ಇರೋದು. ಅದ್ರಾಗ 2 ಬರ್ಬೋದು, ತಳ್ಳಾಡ್ಕೊಂಡ್ರೆ 3 ಜನ ಬರ್ಬೋದು, ಇನ್ನೂ ಒತ್ತಾಡ್ಕೊಂಡ್ರೆ 4 ಜನ ಬರ್ಬೋದು. 8 ಜನ ಬರಕ್ ಹೋದ್ರೆ ಒಬ್ಬನೇ ಹೊರಗೆ ಬರಕ್ ಹೋಗ್ಬೇಕು. 4 ಜನ ಒತ್ತಡ ಸಂಘರ್ಷದ ಸಹಜಗಳು, ಅದೇ ರೀತಿಯಾಗಿ ನವೀನ್ ಕುಮಾರ್ ಅವರು, ಗುತ್ತಿದರ್ ಅವರು, ನಾರಾಯಣ ಕಿನ್ನಳ್ಳಿ ಅವರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಕನ್ನಡ ಸಂಘರ್ಷದಿಂದ ಇಂದು ಸಂಘರ್ಷದ ಸಹಜಗಳು, ಅದೇ ರೀತಿಯಾಗಿ ನವೀನ್ ಕುಮಾರ್ ಅವರು, ಗುತ್ತಿದರ್ ಅವರು, ನಾರಾಯಣ ಕಿನ್ನಳ್ಳಿ ಅವರು ನೋವುಂಟು ಮಾಡುವ ಉದ್ದೇಶದಿಂದಲೂ ಅಲ್ಲ. ಮಾಡೋದು ಯಾರು ಎಲ್ಲ ಪತ್ರಕರ್ತರು ಸಹ ಇವತ್ತಿನ ಪತ್ರಿಕಾಗೋಷ್ಠಿ ನಮ್ಮ ಪತ್ರಿಕಾ ಮಾಧ್ಯಮಗಳ ಮುಖಾಂತರ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಚಿತ್ರದುರ್ಗದಲ್ಲಿ ನಡೆದ ಬೃಹತ್ ಜನಾಂದೋಲನ ಐತಿಹಾಸಿಕ ಹೋರಾಟದ ಸಿದ್ಧತೆಗೆ ಆಯೋಜಿಸಲಾದ ಪೂರ್ವ ಸಭೆಯಲ್ಲಿ ಮಾನ್ಯ ಜನಪ್ರಿಯ ಮಾಜಿ ಶಾಸಕರಾದ ಶಿವನಗೌಡ ನಾಯಕರು
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಆಗುವಂಥ ಅನ್ಯಾಯದ ಕುರಿತು ರಾಜ್ಯ ಸರ್ಕಾರ ಮಾಡುತ್ತಿರುವ ಅನ್ಯಾಯ ಧೋರಣೆಯನ್ನು ಖಂಡಿಸಿ ಆ ಪೂರ್ವಭಾವಿ ಸಭೆಯಲ್ಲಿ ಇವತ್ತು SC ಮತ್ತು STಗಳಿಗೆ ಅನ್ಯಾಯ ಆಗ್ತಕ್ಕಂಥ ನಮ್ಮ ದಲಿತ ಸಮುದಾಯಗಳಿಗೆ ಸರ್ಕಾರ ಬಹುದೊಡ್ಡ ಅನ್ಯಾಯ ಮಾಡ್ತಾ ಇದೆ. SCP DCP ಅನುದಾನದಲ್ಲಿ ಮತ್ತು ಉದ್ಯೋಗದಲ್ಲಿ ಇತರ ಯೋಜನೆಗಳಲ್ಲಿ ಅನ್ಯಾಯ ಮಾಡ್ತಾ ಪೂರ್ವ ಸಭೆಯಲ್ಲಿ ಮಾತನಾಡುತ್ತಿರುವಾಗ ಮಾನ್ಯ ಸಚಿವರು ಈ ಒಂದು ಸಮಾಜ ಕಲ್ಯಾಣ ಸಚಿವರಾದ SC ಮಾದೇವಪ್ಪನವರು ಸಚಿವ ಸಂಪುಟದಲ್ಲಿರ್ತಕ್ಕಂಥ ದಲಿತ ಸಮುದಾಯದ ಸಚಿವರೇ ಇವತ್ತು ದಲಿತರಿಗೆ ಮತ್ತು SC ST ಜನಾಂಗಕ್ಕೆ ನ್ಯಾಯ ಕೊಡಿಸುತ್ತಿದ್ದಾರೆ. ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರಿಗೆ ಸ್ವಲ್ಪ ದಲಿತರ ಬಗ್ಗೆ ಕಾಳಜಿ ಇದೆಯಾ, ದಲಿತರ ಬಗ್ಗೆ ನ್ಯಾಯ ಕೊಡಿಸುವ ಕಾಳಜಿ ಇದೆಯಾ ಅಂತ ಅನ್ನುವ ರೀತಿಯಲ್ಲಿ ಮಾತನಾಡುತ್ತಾ ನಾನೇನಾದರೂ ಎದುರುಗಡೆ ಬಂದರೆ ಕಪ್ಪಳಕ್ಕೆ ಹೊಡಿಬೇಕು ಅನಿಸುತ್ತದೆ ಅಂತ ಹೇಳಿರ್ತಾರೆ. ಬಟ್ ಎಲ್ಲಿ ಹೊಡಿಬೇಕಂತ ಹೇಳಿಲ್ಲ. ಅದು ನಮ್ಮ ರಾಯಚೂರು ಜಿಲ್ಲೆ ಆಡು ಭಾಷೆಯಲ್ಲಿ ಆಗಿರ್ತಕ್ಕಂಥ ಸಾಮಾನ್ಯವಾದ ಮಾತು. ಹಾಗಾಗಿ ಆ ಮಾತನ್ನು ಆಡಿರ್ತಕ್ಕಂಥ ಸಚಿವ ಶಿವಗೊಂಡ ನಾಯಕರು ಅವರ ತಮ್ಮ ಸ್ವಂತ ಉದ್ದೇಶದಿಂದ ಏನಲ್ಲ, ದಲಿತರು ಮತ್ತು SC STಗಳು ಆಗ್ತಕ್ಕಂಥ ಅನ್ಯಾಯದ ಆಕ್ರೋಶ ಮತ್ತು ಅವರ ಮನದಾಳ ಮಾತುಗಳನ್ನು ಹೊರಗಾಕಿದ್ದಾರೆ ಹೊರತು ಯಾವುದೇ ಉದ್ದೇಶದಿಂದ ಅವರು ಸಚಿವರಿಗೆ ನೋವುಂಟು ಮಾಡಬೇಕು, ಸಚಿವರಿಗೆ ನೋವುಂಟು ಮಾಡಿ ಅವ್ರನ್ನ ತೆರಳಬೇಕೆಂಬುದು ಯಾವುದೇ ಉದ್ದೇಶ ಮಾತಾಡಿಲ್ಲ. ಈ ಒಂದು ಸಂದರ್ಭದಲ್ಲಿ SC ಮಾದೇವಪ್ಪ ಅವರು ಇವತ್ತು ದಲಿತ ಸಚಿವರಾಗಿ ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಇರ್ತಕ್ಕಂಥ ಅನುದಾನದಲ್ಲಿ ಬಂತು ಮತ್ತು ಸಚಿವ ಸಂಪುಟದಲ್ಲಿ ಏನೋ ದಲಿತರ ಬಗ್ಗೆ ನಿರ್ಣಯಗಳು ತಗೊಂಡು ಬಹುದೊಡ್ಡ ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ. ಆ ನಿಭಾಯಿಸಿದಂಥ ಸಂದರ್ಭದಲ್ಲಿ ಯಾಕೆ ಇವರು ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ? ಮತ್ತೆ ದಲಿತ ಸಚಿವರನ್ನ ನ್ಯಾಯ ಕೇಳೋದು, ಮತ್ತೆ ಇನ್ನೊಬ್ಬ ಸಚಿವರನ್ನ ನ್ಯಾಯ ಕೇಳಿದ್ರೆ ಯಾರು ನ್ಯಾಯ ಕೊಡಿಸ್ತಾರೆ? ಹಾಗಾಗಿ ದಲಿತ ಸಚಿವರಿಂದ ನಮ್ಗೆ ಅನ್ಯಾಯ ಆಗ್ತದೆ. ಹಾಗಾಗಿ ನಾವು ಈ ಒಂದು ಮಾತನ್ನು ಹೇಳಿರ್ತಕ್ಕಂಥ ಮಾಜಿ ಸಚಿವ ಶಿವಗೌಡ ನಾಯಕರು ಯಾವುದೋ ಉದ್ದೇಶದಿಂದಲ್ಲ, ಅವ್ರು ಇಟ್ಟಿರ್ತಕ್ಕಂಥ ಸಮಾಜದ ಮೇಲೆ ಪ್ರೀತಿ ವಿಶ್ವಾಸದಿಂದ ಸಮಾಜಕ್ಕೆ ನೋವಾಗ್ತದಲ್ಲ, ನನ್ನ ಸಮಾಜಕ್ಕೆ ನೋವಾಗ್ತದಲ್ಲ, ಒಬ್ಬ ದಲಿತ ಸಚಿವನಿಂದ ನಮ್ಮ ಸಮಾಜಕ್ಕೆ ನೋವಾಗ್ತದಂತ ಆ ಒಂದು ಉದ್ದೇಶದಿಂದ ಮಾಡಿ ಮಾತಾಡಬೇಕು.